ಚುನಾವಣೆ ನಡೆದಿತ್ತು. ನಮ್ಮ ಮುಳಬಾಗಿಲು ತಾಲೂಕಿನ ಪಶ್ಚಿಮ ಭಾಗಕ್ಕೆ ನಿರ್ದೇಶಕರಾಗಿ ಆಯ್ಕೆಯಾಗಿರ್ತಕ್ಕಂಥ ನನ್ನ ಆರಾಧ್ಯ ದೈವ ನಮ್ಮ ಬಿ ಶಾಮೇಗೌಡನವರಿಗೆ ಮೊದಲನೇದಾಗಿ ಧನ್ಯವಾದಗಳು. ಅದೇ ರೀತಿ ಪೂರ್ವ ಭಾಗಕ್ಕೆ ನಮ್ಮ ಕಾಡಿನಲ್ಲಿ ನಾಗರಾಜನವರು ನಿರ್ದೇಶಕರಾಗಿ ಆಯ್ಕೆಯಾಗಿರ್ತಾರೆ. ಇದಕ್ಕೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಶಾಸಕರು ಇವತ್ತು ಬಹಳ ಅವ್ರದ್ದೇ ಅಂತ ಹೇಳ್ಬೇಕು. ಇವತ್ತು ಅವ್ರ ಕ್ರೆಡಿಟು ಅವ್ರಿಗೆ ಜಾಸ್ತಿ ಸಲ್ಲತ್ತೆ. ಅವರು ಇಷ್ಟೊಂದು ಇಂಟ್ರೆಸ್ಟ್ ಆಗಿ ತಗೊಂಡು ನಮ್ಮ ಇಬ್ಬರು ನಿರ್ದೇಶಕರಿಗೆ ಕೆಲಸಕ್ಕೆ ಮುಖ್ಯ ಕಾರ್ಯಕರ್ತ ಅಂತ ಸಮೃದ್ಧಿ ಮಂಜಣ್ಣವರು ಅಂತ ಹೇಳ್ತೀನಿ. ಅದೇ ರೀತಿ ನಮ್ಮ ನಾಯಕರುಗಳಿರ್ಬೋದು, ಎಲ್ಲ ನಾಯಕರಿಗೂ ಕಾರ್ಯಕರ್ತರಿಗೂ ಎಲ್ಲರಿಗೂ ಈ ಗೆಲುವು ಸಲ್ಲಬೇಕು. ಎಲ್ಲ ನಾಯಕರಿಗೂ ಸಲ್ಲಬೇಕು. ಏನಂದ್ರೆ ಇನ್ನೊಂದು ಮಾತು, ನಮ್ಮ ನಾಯಕರುಗಳಲ್ಲಿ ಎಲ್ಲರೂ ಏನು ಸಣ್ಣ ಪುಟ್ಟ ಇದರಲ್ಲಿ ಇದ್ರು ಆ ಥರ ಬರಬಾರ್ದು. ನೆಕ್ಸ್ಟು ನಮ್ಮ ಕಾರ್ಯಕರ್ತರಿಗೆ ಈ ಥರ ನಾಯಕರಿಗೆಲ್ಲ ಕೂತ್ಕೊಂಡು ಅವರೇ ಪರ್ಸನಲ್ ಆಗಿ ಮಾತಾಡಿಕೊಂಡು ಆಚೆ ಬರಬೇಕು. ನಾನು ನೀನು ಅನ್ನೋದು ಮಧ್ಯವರ್ತಿಗಳು ಏನು ಬೇರೆ ಪಕ್ಷದವರು ಇದನ್ನು ಲಾಭ ಪಡ್ಕೊಳ್ಳೋಕೆ ಬರಬಾರ್ದು. ಆ ಥರ ನಮ್ಮ ಕಾರ್ಯಕರ್ತರಿಲ್ಲಿ, ನಮ್ಮ ನಾಯಕರಿಲ್ಲಿ ನೆಕ್ಸ್ಟ್ ಮುಂದಿನ ದಿನಗಳು ಬರಲ್ಲ ಅಂತ ನನ್ನಲ್ಲಿ ಮನವಿ. MP ಅವರು ಇರ್ಬೋದು, ಇದರಲ್ಲಿ ನಾಯಕರಿರ್ಬೋದು. ಮತ್ತೆ ಹೇಳ್ತಾ ಇದ್ದೀನಿ, ಇದಕ್ಕೆ ಕ್ರೆಡಿಟ್ ಅಂದರೆ ಸಮೃದ್ಧಿ ಮಂಜಣ್ಣವರು. ಅವರು ಅಷ್ಟೇ, ಅವ್ರಿಗೂ ನಾನು ಹೇಳೋಷ್ಟು ದೊಡ್ಡವನಲ್ಲ. ಇದುವರೆಗೂ ಅವರು ಸ್ವಲ್ಪ ಸಣ್ಣ ಪುಟ್ಟ ತಪ್ಪು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಹೇಳೋಷ್ಟು ದೊಡ್ಡವನಂತೂ ನಾನಲ್ಲ. ಕಾರ್ಯಕರ್ತನಿರ್ಬೋದು, ನಾಯಕರಿರ್ಬೋದು, ಒಗ್ಗಟ್ಟಾಗಿ ಕರ್ಕೊಂಡು ಹೋದ್ರೆ ಮುಂದಿನ ಚುನಾವಣೆ ಎಲ್ಲ, ಯಾವುದೇ ಚುನಾವಣೆ ಇಲ್ಲ, ವಿರೋಧ ಪಕ್ಷದ ಗೆಲ್ಲಕ್ಕೆಲ್ಲ ಒಂದು ಅಪ್ಲಿಕೇಶನ್ ಹಾಕಕ್ಕೆ ಭಯ ಪಡಬೇಕು. ಆ ರೀತಿ ಇರುತ್ತೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಈ 3 ವರ್ಷದಲ್ಲಿ ಕಾರ್ಯಕರ್ತನ ಹೇಳ್ಕೊಂಡು ಹೋದ್ರೆ 2ನೇ ಬಾರಿ ಶಾಸಕರಾಗೋದು ಈ ತಾಲೂಕಲ್ಲಿ ಸಮೃದ್ಧಿ ಮಂಜಣ್ಣವರು ಅಂತ ನಿಮ್ಗೆ ಪದೇ ಹೇಳಿದ್ದೀನಿ. ಸುಕುಮಾರ್ ಅವ್ರಿಗೆ ಎಲ್ಲರಿಗೂ ಹೇಳಿದ್ದೀನಿ, ಆ ತಾಕತ್ತಿರತಕ್ಕಂಥ ನಾಯಕ, ಹಿಂದೆಂದೂ ಕಾಣದಿರ್ತಕ್ಕಂಥ ನಾಯಕರು. ಸೆಷನ್ನಲ್ಲಿ ಇರ್ಬೋದು, ಅವರು ಮಾತಾಡೋ ಶೈಲಿ ಇರ್ಬೋದು, ಅವ್ರದ್ದೇನು ಮೈನಸ್ ಇಲ್ಲ, ಸಣ್ಣ ಪುಟ್ಟದು. ಅದನ್ನು ಕಾರ್ಯಕರ್ತನ ಒಗ್ಗೂಟಿಸ್ಕೊಂಡು, ನಾಯಕರನ್ನ ಒಗ್ಗೂಟಿಸ್ಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲಿ ಅವರು ಯಾವುದೇ ಕಾರಣಕ್ಕೆ 2ನೇ ಬಾರಿ ಶಾಸಕರಾಗೋದು ಈ ತಾಲೂಕಲ್ಲಿ ಅವ್ರಿಗೊಬ್ಬರಿಗೆ ತಾಕತ್ತಿರೋದು. ಅದೇ ರೀತಿ ರಾಜ್ಯದ ನಾಯಕರಾಗೋದ್ರಲ್ಲೂ ಸಂಶಯ ಇಲ್ಲ. ಯಾರು? ಸಮೃದ್ಧಿ ಮಂಜಣ್ಣವರು. ನಾನು ಅವ್ರಿಗೆ ಹೇಳೋಷ್ಟು ದೊಡ್ಡವನಲ್ಲ. ಏನಾದರೂ ತಪ್ಪಿದ್ರೆ ಅವರು ದಯವಿಟ್ಟು ಕ್ಷಮಿಸ್ಬೇಕು ಅಂತ ಹೇಳ್ತಾ, ನನಗೆ 2 ಮಾತು ಮಾತಾಡೋಕೆ ಅವಕಾಶ ಕೊಟ್ಟ ನಮ್ಮ ಜಗದೀಶ್ ಅವ್ರಿರ್ಬೋದು, ನನ್ನ ಆರಾಧ್ಯ ದೇವ ಶಾಮೇಗೌಡ ಎಲ್ಲ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ನಾನು ಮಾತಾಡೋ ಅವಕಾಶ ಕೊಟ್ಟು ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ.